ಅಗ್ರಹಾರದಲ್ಲಿ ದಾಸ ಹೇಗಿದ್ದಾನೆ, ದಾಸ ದಿನ ಕಳೆದಂತೆ ಆತನ ಜೀವನ ಶೈಲಿಯು ಕೂಡ ಬದಲಾಗ್ತಿತ್ತಾ ಎನ್ನುವಂತ ಪ್ರಶ್ನೆ ಕೂಡ ಈಗ ಇರುವಂತದ್ದು. ಕಾರಣ ಡಿಪ್ರೆಷನ್ ಇಂದ ಹೊರಬರೋಕೆ ಕರಿಯ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾನೆ. ನಟ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಜೊತೆಗೆ ಆತ ಡಿಪ್ರೆಷನ್ಗೆ ಒಳಗಾಗಿದ್ದಾನೆ. ತಾನು ಮಾಡಿರುವಂತ ತಪ್ಪಿಗೆ ಪಶ್ಚಾತ್ತಾಪದ ಅರಿವು ಕೂಡ ಒಂದು ಲೆಕ್ಕದಲ್ಲಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಈಗ ಅದರಿಂದ ಹೊರಬರುವಂತ ಪ್ರಯತ್ನ ಕೂಡ ದಾಸ ನಡೆಸ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಜೈಲಲ್ಲಿರುವಂಥದ್ದು 4 ಗೋಡೆ ಮಧ್ಯ. ಸೊ ಈಗ ದಾಸ ಎಲ್ಲಾ ರೀತಿಯಾದಂತೆ ಏಕಾಂಗಿತನವನ್ನ ಹೊಡೆದೋಳಿಸುವಂತ ನಿಟ್ಟಿನಲ್ಲಿ ಪುಸ್ತಕದ ಮೊರೆಯನ್ನ ಹೋಗ್ತಾ ಇದ್ದಾರೆ. ಆಧ್ಯಾತ್ಮಕದ ಕಡೆ ಒಲವನ್ನ ತೋರಿಸ್ತಾ ಇದ್ದಾರೆ. ಹನುಮಾನ್ ಚಾಲೀಸ ದೇವರ ಧ್ಯಾನದಲ್ಲಿ ಮುಳುಗಿದ ನಟ ದರ್ಶನ್ ಸೆಂಟ್ರಲ್ ಜೈಲಿನಲ್ಲಿ ದಿನ ಕಳೆದಂತೆ ಫುಲ್ ಆಕ್ಟಿವ್ ಆಗ್ತಿದ್ದಾರೆ. ಒಂದ್ ಕಡೆ ದೇಹವನ್ನ ದಂಡಿಸುವಂತ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಜಿಮ್ ಇಲ್ಲ, ಯಾವುದೇ ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಏನೂ ಇಲ್ಲ. 4 ಗೋಡೆ ಮಧ್ಯ ದಾಸ ಏಕಾಂಗಿಯಾಗಿ ಜೀವನವನ್ನ ಕಳೀತಾ ಇದ್ದಾರೆ. ಬಟ್ ಇಲ್ಲಿ ಬಹಳ ಪ್ರಮುಖವಾಗಿ ದಾಸನ ದಿನಚರಿ ಯಾವ ರೀತಿಯಾಗಿದೆ. ದರ್ಶನ್ ಭೇಟಿಗೆ ಇಂದು ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಕಾರಣ ಇವತ್ತು ಭಾನುವಾರ. ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಯಾರು ವಿಸಿಟ್ ಕೊಡೋದ್ರಿದ್ರೆ ಅವರ ಫ್ಯಾಮಿಲಿಗೆ ಮಾತ್ರ ಅಂತ ಈಗಾಗಲೇ ಹೇಳಿದ್ದಾರೆ. ಆದರೆ ಅವರ ಫ್ರೆಂಡ್ಸ್ ಕೂಡ ಮೀಟ್ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಇವತ್ತು ಯಾವುದೇ ರೀತಿಯಾದಂಥ ಅವಕಾಶವನ್ನ ನೀಡಲಾಗುವುದಿಲ್ಲ. ಇಂದು ಭಾನುವಾರ ಹಿನ್ನೆಲೆ ಜೈಲು ವಿಸಿಟ್ಗೆ ರಜೆ ಇರುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ದರ್ಶನ್ ಆ್ಯಂಡ್ ಗ್ಯಾಂಗ್ ಮಗ ಕೊಟ್ಟು ಹೋಗಿರುವಂಥ ಶೂ ಹಾಗೆ ಜರ್ಕಿನ್ ಹಾಕ್ಕೊಂಡು ವಾಕಿಂಗ್ ಅನ್ನು ಮಾಡ್ತಾ ಇದ್ದಾನೆ ನಟ ದರ್ಶನ್. ಬ್ಯಾರಕ್ ಎದುರು ವಾಕಿಂಗ್ ಮಾಡಿದ್ದಾರೆ ನಟ ದರ್ಶನ್. ಭಾನುವಾರ ಬಂದರೆ ಪಾರ್ಟಿ, ಮೋಜು, ಮಸ್ತಿ, ಎಣ್ಣೆ, ತುಂಡು, ಬಿರಿಯಾನಿ ಇದೆಲ್ಲ ಇದೆ. ಆದರೆ ಈಗ ದಾಸನಿಗೆ ಏನೂ ಇಲ್ಲ. ಮಗ ಮೊನ್ನೆ ಮೀಟ್ ಮಾಡಿದ್ದಾನೆ. ಮಗ ಕೊಟ್ಟಿರುವಂಥ ಜರ್ಕಿನ್ ಹಾಗೆ ಶೂವನ್ನು ಹಾಕ್ಕೊಂಡು ಆ ಬ್ಯಾರಕ್ ಮುಂಭಾಗದಲ್ಲಿ ವಾಕಿಂಗ್ ಅನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಸ್ವಲ್ಪ ದಾಸ ಕಿರಿಕ್ ಮಾಡಿದ್ದಂತೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದರೆ ಹೊರಗಡೆ ಅವ್ರನ್ನೆಲ್ಲ ವಾಕಿಂಗ್ ಬಿಡ್ತಿರಲ್ಲ, ನನ್ನ ಯಾಕೆ ಬಿಡೋಲ್ಲ ಅಂತ ಕೇಳಿದ್ರಂತೆ. ಜೈಲಾಧಿಕಾರಿಗಳು ಹೇಳಿದ್ರಂತೆ. ಸೊ ಅವ್ರನ್ನ ಬಿಟ್ಟಿನ್ರಿ, ಅದು ನಿಮ್ಮನ್ನು ಬಿಡಬೇಕಂತ ಏನು ರೂಲ್ಸ್ ರೆಗ್ಯುಲೇಷನ್ ಇದೆಯಾ ಅಂತ ಕೇಳಿದ್ರಂತೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ಈಗ ಒಂದು ಕಡೆಯಲ್ಲಿ ದಾಸ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ತಾನು ಮಾಡಿದ ತಪ್ಪಿನ ಅರಿವಾಗುವಂಥ ಎಲ್ಲ ಪ್ರಯತ್ನ ಕೂಡ ನಡೀತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ದಾಸ ಹೇಗಿದ್ದಾನೆ, ದಾಸ ದಿನ ಕಳೆದಂತೆ ಆತನ ಜೀವನ ಶೈಲಿಯು ಕೂಡ ಬದಲಾಗ್ತಿತ್ತಾ ಎನ್ನುವಂಥ ಪ್ರಶ್ನೆ ಕೂಡ ಈಗ ಇರುವಂಥದ್ದು. ಕಾರಣ ಡಿಪ್ರೆಷನ್ ಇಂದ ಹೊರಬರೋಕೆ ಕರಿಯ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾನೆ. ನಟ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಜೊತೆಗೆ ಆತ ಡಿಪ್ರೆಷನ್ಗೆ ಒಳಗಾಗಿದ್ದಾನೆ. ತಾನು ಮಾಡಿರುವಂತ ತಪ್ಪಿಗೆ ಪಶ್ಚಾತ್ತಾಪದ ಅರಿವು ಕೂಡ ಒಂದು ಲೆಕ್ಕದಲ್ಲಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಈಗ ಅದರಿಂದ ಹೊರಬರುವಂತ ಪ್ರಯತ್ನ ಕೂಡ ದಾಸ ನಡೆಸ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಜೈಲಲ್ಲಿರುವಂಥದ್ದು 4 ಗೋಡೆ ಮಧ್ಯ. ಸೊ ಈಗ ದಾಸ ಎಲ್ಲಾ ರೀತಿಯಾದಂತೆ ಏಕಾಂಗಿತನವನ್ನ ಹೊಡೆದೋಳಿಸುವಂತ ನಿಟ್ಟಿನಲ್ಲಿ ಪುಸ್ತಕದ ಮೊರೆಯನ್ನ ಹೋಗ್ತಾ ಇದ್ದಾರೆ. ಆಧ್ಯಾತ್ಮಕದ ಕಡೆ ಒಲವನ್ನ ತೋರಿಸ್ತಾ ಇದ್ದಾರೆ. ಹನುಮಾನ್ ಚಾಲೀಸ ದೇವರ ಧ್ಯಾನದಲ್ಲಿ ಮುಳುಗಿದ ನಟ ದರ್ಶನ್ ಸೆಂಟ್ರಲ್ ಜೈಲಿನಲ್ಲಿ ದಿನ ಕಳೆದಂತೆ ಫುಲ್ ಆಕ್ಟಿವ್ ಆಗ್ತಿದ್ದಾರೆ. ಒಂದ್ ಕಡೆ ದೇಹವನ್ನ ದಂಡಿಸುವಂತ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಜಿಮ್ ಇಲ್ಲ, ಯಾವುದೇ ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಏನೂ ಇಲ್ಲ. 4 ಗೋಡೆ ಮಧ್ಯ ದಾಸ ಏಕಾಂಗಿಯಾಗಿ ಜೀವನವನ್ನ ಕಳೀತಾ ಇದ್ದಾರೆ. ಬಟ್ ಇಲ್ಲಿ ಬಹಳ ಪ್ರಮುಖವಾಗಿ ದಾಸನ ದಿನಚರಿ ಯಾವ ರೀತಿಯಾಗಿದೆ. ದರ್ಶನ್ ಭೇಟಿಗೆ ಇಂದು ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಕಾರಣ ಇವತ್ತು ಭಾನುವಾರ. ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಯಾರು ವಿಸಿಟ್ ಕೊಡೋದ್ರಿದ್ರೆ ಅವರ ಫ್ಯಾಮಿಲಿಗೆ ಮಾತ್ರ ಅಂತ ಈಗಾಗಲೇ ಹೇಳಿದ್ದಾರೆ. ಆದರೆ ಅವರ ಫ್ರೆಂಡ್ಸ್ ಕೂಡ ಮೀಟ್ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಇವತ್ತು ಯಾವುದೇ ರೀತಿಯಾದಂಥ ಅವಕಾಶವನ್ನ ನೀಡಲಾಗುವುದಿಲ್ಲ. ಇಂದು ಭಾನುವಾರ ಹಿನ್ನೆಲೆ ಜೈಲು ವಿಸಿಟ್ಗೆ ರಜೆ ಇರುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ದರ್ಶನ್ ಆ್ಯಂಡ್ ಗ್ಯಾಂಗ್ ಮಗ ಕೊಟ್ಟು ಹೋಗಿರುವಂಥ ಶೂ ಹಾಗೆ ಜರ್ಕಿನ್ ಹಾಕ್ಕೊಂಡು ವಾಕಿಂಗ್ ಅನ್ನು ಮಾಡ್ತಾ ಇದ್ದಾನೆ ನಟ ದರ್ಶನ್. ಬ್ಯಾರಕ್ ಎದುರು ವಾಕಿಂಗ್ ಮಾಡಿದ್ದಾರೆ ನಟ ದರ್ಶನ್. ಭಾನುವಾರ ಬಂದರೆ ಪಾರ್ಟಿ, ಮೋಜು, ಮಸ್ತಿ, ಎಣ್ಣೆ, ತುಂಡು, ಬಿರಿಯಾನಿ ಇದೆಲ್ಲ ಇದೆ. ಆದರೆ ಈಗ ದಾಸನಿಗೆ ಏನೂ ಇಲ್ಲ. ಮಗ ಮೊನ್ನೆ ಮೀಟ್ ಮಾಡಿದ್ದಾನೆ. ಮಗ ಕೊಟ್ಟಿರುವಂಥ ಜರ್ಕಿನ್ ಹಾಗೆ ಶೂವನ್ನು ಹಾಕ್ಕೊಂಡು ಆ ಬ್ಯಾರಕ್ ಮುಂಭಾಗದಲ್ಲಿ ವಾಕಿಂಗ್ ಅನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಸ್ವಲ್ಪ ದಾಸ ಕಿರಿಕ್ ಮಾಡಿದ್ದಂತೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದರೆ ಹೊರಗಡೆ ಅವ್ರನ್ನೆಲ್ಲ ವಾಕಿಂಗ್ ಬಿಡ್ತಿರಲ್ಲ, ನನ್ನ ಯಾಕೆ ಬಿಡೋಲ್ಲ ಅಂತ ಕೇಳಿದ್ರಂತೆ. ಜೈಲಾಧಿಕಾರಿಗಳು ಹೇಳಿದ್ರಂತೆ. ಸೊ ಅವ್ರನ್ನ ಬಿಟ್ಟಿನ್ರಿ, ಅದು ನಿಮ್ಮನ್ನು ಬಿಡಬೇಕಂತ ಏನು ರೂಲ್ಸ್ ರೆಗ್ಯುಲೇಷನ್ ಇದೆಯಾ ಅಂತ ಕೇಳಿದ್ರಂತೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ಈಗ ಒಂದು ಕಡೆಯಲ್ಲಿ ದಾಸ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ತಾನು ಮಾಡಿದ ತಪ್ಪಿನ ಅರಿವಾಗುವಂಥ ಎಲ್ಲ ಪ್ರಯತ್ನ ಕೂಡ ನಡೀತಾ ಇದೆ.
ದರ್ಶನ್ ಜೈಲಲ್ಲಿ ಯಾವ ರೀತಿ ದಿನ ಕಳೀತಾ ಇದ್ದಾರೆ, ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ, ಬುಗ್ಗಳ ಮೊರೆ ಹೋಗಿರೋದು, ಆಧ್ಯಾತ್ಮ ಜೀವನವನ್ನ ತನ್ನದಾಗಿಸ್ಕೊಂಡಿರೋದು, ಹೀಗೆ ಹಲವು ವಿಚಾರಗಳಿಂದ ದರ್ಶನ್ ದಿನಚರಿಯನ್ನ ಕಳೀತಾ ಇದ್ದಾರೆ. ಹಾಗಿದ್ರೆ ನಿಜಕ್ಕೂ ಜೈಲ್ ಪರಿಸರ, ಜೈಲ್ ವಾತಾವರಣ ದರ್ಶನ್ಗೆ ಸೆಟ್ ಆಗ್ತಾ ಇಲ್ವಾ, ಅಥವಾ ಮನ ಪರಿವರ್ತನೆಗೆ ಇದೇ ಪರಪ್ಪನ ಅಗ್ರಹಾರ ವೇದಿಕೆ ಆಗ್ತಾ ಇದೆಯಾ? ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ದರ್ಶನ್ ಸದಾ ವಿವಾದದಲ್ಲೇ ಇರೋ ನಟ, ಆಗಾಗ ಕಿರಿಕ್ ಮಾಡಿಕೊಂಡು ಸುದ್ದಿ ಆಗ್ತಾ ಇದ್ದ ಹೀರೋ. ಹೆಂಡತಿಗೆ ಹೊಡೆಯೋದು, ಹೋಟೆಲ್ ವೇಟರ್ ಜೊತೆ ಕಿರಿಕ್ ಮಾಡ್ಕೊಳ್ಳೋದು, ನಿರ್ಮಾಪಕನ ಜೊತೆ ಜಗಳವಾಡೋದು, ಹೀಗೆ ಕಾಂಟ್ರವರ್ಸಿ ಸ್ಟಾರ್ ಆಗಿದ್ದ ಕಾಟೇರ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. 4 ಗೋಡೆಗಳ ಮಧ್ಯೆ ಸೆರೆವಾಸ ಅನುಭವಿಸ್ತಾ ಇರುವ ದಾಸ ನಿಧಾನವಾಗಿ ಬದಲಾಗ್ತಾ ಇದ್ದಾನೆ. ಸೆರೆವಾಸದಿಂದ ಕೊನೆಗೂ ಬದಲಾದ ಸಾರಥಿ. ಆಧ್ಯಾತ್ಮ ಪುಸ್ತಕಗಳ ಕಡೆ ಕಾಟೇರನ ಒಲವು. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ಚಿಂಗಾರಿ ಮೊದಮೊದಲು ಕುಗ್ಗಿ ಹೋಗಿದ್ರು. ಸೆರೆವಾಸದಿಂದ ಕೊರಗಿ ಹೋಗಿದ್ದ, ಡಿಪ್ರೆಷನ್ಗೆ ಹೋಗಿದ್ದ ಚಿಂಗಾರಿ ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿಕೊಳ್ತಾ ಇದ್ರು. ಆದರೆ ಪತ್ನಿ, ತಾಯಿ, ಸಹೋದರ, ಬಾಲ್ಯ ಸ್ನೇಹಿತರು, ಹಿತೈಷಿಗಳು ಭೇಟಿಯಿಂದ ಡೆವಿಲ್ಗೆ ಕೊಂಚ ಧೈರ್ಯ ಬಂದಿದೆ. ದರ್ಶನ್ ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಇದೆ. ಜೈಲಿನಲ್ಲಿ ವಿಲ್ ಪವರ್ ಹೆಚ್ಚಿಸಿಕೊಳ್ಳಕ್ಕೆ ದರ್ಶನ್ ಧ್ಯಾನದ ಮೊರೆ ಹೋಗಿದ್ದಾರೆ. ಬೆಳಗ್ಗೆ ಹೇಳ್ತಾ ಇದ್ದಂತೆ 45 ನಿಮಿಷಗಳ ಕಾಲ ಧ್ಯಾನ ಮಾಡ್ತಿದ್ದಾರೆ. ಬ್ಯಾರೆಕ್ನ ಮಧ್ಯಭಾಗದಲ್ಲಿ ಕಾರ್ಪೆಟ್ ಮೇಲೆ ಕುಳಿತು ಧ್ಯಾನ ಮಾಡ್ತಿದ್ದಾರೆ. ಇದಿಷ್ಟೇ ಅಲ್ಲದೆ ಬೆಳಗ್ಗೆ ಹನುಮಾನ್ ಚಾಲಿಸವನ್ನ ಪಠನೆ ಮಾಡ್ತಿದ್ದಾರೆ. ಕಳೆದ 2 ದಿನಗಳಿಂದ ದರ್ಶನ್ ಆಧ್ಯಾತ್ಮ ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ವಿವೇಕಾನಂದರ ಜೀವನ ಚರಿತ್ರೆಯನ್ನ ಓದ್ತಾ ಇದ್ದಾರೆ. ಕುವೆಂಪು, ಶಿವರಾಮ್ ಕಾರಂತರು, ದರಾ ಬೇಂದ್ರೆ ಹಾಗೂ ಆನಾ ಕೃಷ್ಣರಾಯರ ಪುಸ್ತಕಗಳ ಪುಟವನ್ನು ತಿರುವಿ ಹಾಕ್ತಿದ್ದಾರೆ. ಹೀಗೆ ದಿನ ಕಳೆದಂತೆಲ್ಲ ದರ್ಶನ್ ಬದಲಾಗ್ತಾ ಇದ್ದಾರೆ. ಕಾಟೇರನ್ನ ವರ್ತನೆಯಲ್ಲೂ ಕೊಂಚ ಬದಲಾವಣೆ ಕಂಡಿದೆ. ಸೆರೆಮನೆಯಿಂದ ದರ್ಶನ್ ಸಂಪೂರ್ಣವಾಗಿ ಬದಲಾಗಿ ಹೊರ ಬಂದರೂ ಯಾವುದೇ ಅಚ್ಚರಿ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.